ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎದ್ದಿದ್ದೀನಿ, 12:30 ಆಗಿದೆ ಟೈಮು. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ನಾನು ಸ್ನಾನ ಮಾಡ್ಕೋಬೇಕು. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಇವತ್ತು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಸಂಡೇ ಬೇರೆ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಬಿರಿಯಾನಿ ತಿಂತಾಯಿದ್ದೀನಿ ಗೈಸ್. ಬೆಳಗ್ಗೆ ಸಾಕದಾಗಿದೆ. ನಮ್ಮಮ್ಮ ಮಾಡಿ ಕಳಿಸಿರೋ ಬಿರಿಯಾನಿ ನೋಡಿ, ತೋರಿಸ್ತೀನಿ. ಕಾಣಿಸ್ತಿದ್ಯಾ? ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಪವರ್ ಹೋಗ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಎದ್ದಿದ್ದಂಗೆ ಕರೆಂಟ್ ಹೋಗ್ಬಿಟ್ಟಿರುತ್ತೆ. ಇವಾಗ ಬಿರಿಯಾನಿ ತಿಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕು. ಓಕೆ, ನಾನು ಹೆಂಗೆ ರೆಡಿ ಆಗ್ತೀನಿ, ಏನೇನು ಹಾಕ್ಕೋತೀನಿ ಮುಖಕ್ಕೆ ಅಂತ ತೋರಿಸ್ತೀನಿ. ಓಕೆ ಸರಿನಾ? ಸರಿ, ಸ್ನಾನ ಮಾಡ್ಕೊಬಂದು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೀವು ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ನಾ ಇವಾಗ ಸ್ಟಾರ್ಟ್ ಮಾಡಿರೋದು, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್. ಸೊ ಗೈಸ್, ಬಿರಿಯಾನಿ ತಿಂದು ಇವಾಗ ಟೀ ಕುಡಿತಾಯಿದ್ದೀನಿ. ಟೀ ಕುಡಿದ ಮೇಲೆ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀನಿ. ರೆಡಿ ಆಗಬೇಕಾದ್ರೆ ಫೇಸಿಗೆ ಇನ್ನೇನು ಹಾಕ್ಕೋತೀನಿ ಅಂತ ತೋರಿಸ್ತೀನಿ ಅಷ್ಟೇ ಗೈಸ್, ಅಷ್ಟೇ. ಆಫೀಸ್ಗೆ ಹೋಗ್ಬೇಕಲ್ಲ, ಅದಕ್ಕೆ. ಓಕೆನಾ? ಏನಂತೀರ? ದೇವರು ನಮಗೆ ಒಳ್ಳೇದು ಮಾಡಿದರೆ ಸಾಕು ಅಲ್ವಾ? ದೇವ್ರ ಕೈ ಮುಗಿ ಅಷ್ಟೇ, ಸಾಕು. ಜೀವನ ಹೆಂಗೆ ಅಂದರೆ, ಎಲ್ಲೆಲ್ಲೋ ಇದ್ಕೊಂಡು ಹೆಂಗೆಂಗೋ ಬೆಳಿಬೋದು ಅಂತ ಒಂದು ಉತ್ತರ ದೇವ್ರ ಕಡೆ. ಯಾಕಂತೀರ? ನಾವು ರೋಡಲ್ಲಿದ್ರಿ, ರೋಡಿಂದ ನಮ್ಮ ಸ್ವಂತ ಮನೆ ನಮಗೆ ಸಿಗಕ್ಕೆ 15 ವರ್ಷ ಓಡಾಡಿದ್ದೆ. ನಮ್ಮ ಸ್ವಂತ ಮನೆ ನಮಗೆ ಸಿಗಕ್ಕೆ 15 ವರ್ಷ ಓಡಾಡಿದ್ದೆ. ಏನು ಜೀವನ ಗುರು. ಬಟ್ ದಟ್ 15 ಇಯರ್ಸ್ ಇದೆಯಲ್ಲ, ಆ 15 ಇಯರ್ಸ್ ತುಂಬ ಕಲಿಸ್ಕೊಟ್ಟಿದೆ, ಸುಳ್ಳೇ ಹೇಳಲ್ಲ. ಆ 15 ಇಯರ್ಸಲ್ಲಿ ಒಂದು ನಾಯಿ ನಮ್ಮ ಜೀವನಕ್ಕೆ ಬಂದು ಅದು ಒಂದು ಮಗು ಸ್ಥಾನ ತುಂಬಿ, ಏನೇ ಕಷ್ಟ ಇದ್ರೂ ಅದನ್ನ ನೋಡಿದ ತಕ್ಷಣ ನಮಗೆಲ್ಲ ಮರ್ತೋಗಂಗೆ ಏನೇನೋ ಆಗಿದೆ ಗೈಸ್. 15 ಇಯರ್ಸ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಲ್ವಾ? ಇವಾಗ 1 ವರ್ಷದ 12 ತಿಂಗಳಿಂದ 15 ವರ್ಷ ಆ ಥರ. ಸೊ ರಾಮ ಹೆಂಗೆ ವನವಾಸಕ್ಕೆ ಹೋಗ್ಬಿಟ್ಟು ಬರ್ತಾನೋ ಅನ್ನಂಗೆ ಅದೇ ಫೀಲಿಂಗೆ. 15 ವರ್ಷ ಕಷ್ಟಪಟ್ಟು ನಮಗೆ. ಸೊ ಗೈಸ್, ಸ್ನಾನ ಮಾಡಿಕೊಂಡು ಇವಾಗ ಬಟ್ಟೆ ಹಾಕೊಂಡಿದ್ದೀನಿ. ಓಕೆ, ಇವಾಗ ನಾನು ಏನು ಫೇಸಿಗೆ ಹಚ್ತೀನಿ, ಎಷ್ಟು ಸಿಂಪಲಾಗಿ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಓಕೆ, ಇಗ್ನೋರ್ ದ ಮೆಸ್. ನನ್ನ ರೂಮ್ ಫುಲ್ ಗಲೀಜಾಗಿದೆ. ಮತ್ತು ನಿಮಗೆ ನಾ ಹಾಕ್ಕೊಂಡಿರೋ ಔಟ್ಫಿಟ್ದು ತೋರಿಸ್ತೀನಿ. ಬಟ್ ನಾನು ಈ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಇದು ಓವರ್ ಸೈಜ್ದು ಟೀ ಶರ್ಟು, ಪ್ಯಾಂಟ್ ಅಷ್ಟೇ. ಓಕೆ, ಇವಾಗ ಹೆಂಗೆ ರೆಡಿ ಆಗ್ತೀನಿ ತೋರಿಸ್ತೀನಿ, ಬನ್ನಿ. ಓಕೆ, ನಾನು ಆಫೀಸ್ಗೆ ಅಷ್ಟೇ ಹೋಗ್ತಾ ಇರೋದ್ರಿಂದ ಸಿಂಪಲಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒನ್ ಬಂದು ಈ ಮಾಯಿಶ್ಚರೈಸರ್ ಹಾಕೋತಾ ಇದ್ದೀನಿ. ಎಮೋಲಿನ್ ಮಾಯಿಶ್ಚರೈಸರ್ ಇದು. ಎಮೋಲಿನ್ ಮಾಯಿಶ್ಚರೈಸರ್ ಹಾಕೋತಾ ಇದ್ದೀನಿ. ಕಾಣಿಸ್ತಿದೆ ಅನಿಸುತ್ತೆ. ನನ್ನ ಫೇಸ್ ರಿಯಾಕ್ಷನ್ ಎಲ್ಲ ಕಟ್ಕೋಬೇಡಿ ಪ್ಲೀಸ್. ಓಕೆ, ಇವಾಗ ಹೇರ್ಸ್ ಕೊಮ್ ಮಾಡ್ಕೋತಾ ಇದ್ದೀನಿ ಗೈಸ್. ತುಂಬ ಸಿಕ್ಕಲಾಗ್ಬಿಡಿದೆ. ಸೊ ಕೊಮ್ ಮಾಡ್ಕೊಂಡು ವಾಪಸ್ ಬರ್ತೀನಿ. ಓಕೆ, ಸೊ ಗೈಸ್, ಕೂದಲು ಬಾಚ್ಕೊಂಡಿದ್ದಾಯಿತು. ಇವಾಗ ಲೈಕ್ ಐ ಸೆಡ್, ನಾನು ಜಾಸ್ತಿ ಮೇಕಪ್ ಹಾಕ್ಕೊಳಕ್ಕೆ ಹೋಗಲ್ಲ. ಮಾಯಿಶ್ಚರೈಸರ್ ಹಾಕಿದ್ದೀನಿ. ಸನ್ಸ್ಕ್ರೀನ್ ಹಾಕ್ಕೋಬೇಕು, ಬಟ್ ನಾನು ಸನ್ಸ್ಕ್ರೀನ್ ಹಾಕ್ತಿಲ್ಲ. ಬೇಕಿಸ್ ನನಗೆ ಮಾಯಿಶ್ಚರೈಸರ್ ಮೇಲೆ ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಪಿಂಪಲ್ ಬರ್ತಿದೆ.
ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಇವಾಗ ನಾನು ಐಬ್ರೋ ಮಾತ್ರ ಶೇಪ್ ಮಾಡ್ಕೋತೀನಿ ಗೈಸ್. ಏನೋ ಮೈ ಐಬ್ರೋ ಇಸ್ ಶಿಟ್ಟಿ, ಬಟ್ ಇಟ್ಸ್ ಫೈನ್. ಟು ಫ್ಲಾಂಟ್ ವಾಟ್ ವಿ ಹ್ಯಾವ್ ಇಸ್ ಓಕೆ. ಓಕೆ, ಸೊ ಹಾಕೋ ಆಯಿತು. ಅದನ್ನ ಜಾಸ್ತಿ ಇದು ಮಾಡಕ್ಕೆ ಹೋಗೋಕ್ಕಾಗಲ್ಲ. ಈಗ ಸ್ವಲ್ಪ ಐಲೈನರ್ ಹಾಕೋತಿದ್ದೀನಿ. ಓಕೆ, ಯಾವುದೋ ಒಂದು ಐಲೈನರ್ ಇದೆ, ಹಾಕೊಂಬರ್ತೀನಿ ರೀ. ಸೊ ಐಲೈನರ್ ಹಾಕಿದ್ದಾಯಿತು ಗಾಯ್ಸ್, ನೋಡಿದ್ರಾ? ಇಷ್ಟೇ. ಓಕೆ, ನನ್ನ ಕೂದಲು ಫುಲ್ ಸಿಕ್ಲು ಆಗಿಬಿಟ್ಟಿದೆ. ಇಷ್ಟೇ ಗಾಯ್ಸ್, ನಾನು ರೆಡಿ. ಸೊ ಇಷ್ಟೇ, ನಾನು ರೆಡಿ ಆಗೋದು ಇಷ್ಟೇ ಡೈಲಿ ಆಫೀಸಿಗೆ. ಸೊ ಸಿಂಪಲ್ ಆ್ಯಂಡ್ not really cute but nice. Okay, bye.